ಶಾಂತ, ಇದೇನವ್ವ? ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಇಬ್ಬರೇ? ಏನಾಯ್ತು? ಅಳಿ ಅಂದರೆ ಊರಲ್ಲೆಲ್ಲ ಆರೋಗ್ಯವಾಗಿ ಅವರೇ ತಾನೇ? ಯಾಕೋ ಒಂಥರ ಸಪ್ಪಗಿದ್ದೀರಲ್ಲ, ಏನಾಯ್ತು ಅಳಿ ಅಂದರೆ? ಯಾಕವ್ವ ಶಾಂತ, ಯಾಕೆ ಸಪ್ಪಗಿದೆಯಾ? ನೀನು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಎದೆನೇ ಹೊಡೆದಂಗೆ ಆಯ್ತದವ್ವ. ಯಾಕೆ ಇಬ್ರು ಹಿಂಗಿದ್ದೀರ? ಮಾತಾಡಿ. ಏನು ಇಲ್ಲ ಕಣವ, ಗಾಬರಿ ಆಗ್ಬೇಡ. ಸುಮ್ಮನೆ ಹಂಗೆ ಬಂದ್ವಿ ಆಟೆಯ. ಅಲ್ಲ ಕಣ್ಮಗ, ಏನೂ ಆಗಿಲ್ಲ ಅಂತೀಯ, ಮತ್ತು ಮುಸ್ಸಂಜೆ ಹೊತ್ತಲ್ಲಿ ಗಂಡ ಹೆಂಡತಿ ಇಬ್ಬರು ಮನೆ ಬಾಗಿಲಿಗೆ ಹಿಂಗೆ ಬಂದು ನಿಂತ್ಕೊಬಿಟ್ರೆ ಅದು ಮಕ ಸಪ್ಪಗೆ ಮಾಡ್ಕೊಂಡು ನಮಗೆಲ್ಲ ಹೆಂಗೆ ಅನ್ನಿಸ್ಬೇಕವ್ವ? ಏನಾಯ್ತು ಮಾತಾಡಿ. ಯಾರ ಇಬ್ಬರಲ್ಲಿ ಒಬ್ಬರಾದ್ರೂ ಹೇಳ್ರವ್ವ, ಏನಾಯಿತು ಅಂತ ಹೇಳಿ. ಮದುವೆ ಮಾಡಿಕೊಟ್ಟು ಇನ್ನೂ 1 ವರ್ಷ ಆಗಿಲ್ಲ ಕಣವ. ಹೆಣ್ಮಗಳು ಮನೆ ಬಾಗಿಲಿಗೆ ಬರಬೇಕಾದ್ರೆ ಗಂಡನ ಜೊತೆ ಖುಷಿಯಾಗಿ ಬರಬೇಕು. ಆಗ ತವ್ರ ಮನೆಯವ್ರಿಗೂ ಒಂಥರ ನಿರಂಬಳ ಅನ್ನಿಸ್ತದೆ ಕಣವ. ನೀವಿಬ್ರು ಹಿಂಗೆ ಮಕ ಸಪ್ಪಗೆ ಮಾಡ್ಕೊಂಡು ಅದು ಮುಸ್ಸಂಜೆ ಹೊತ್ತಲ್ಲಿ ಮನೆ ಬಾಗಿಲಿಗೆ ಬಂದರೆ ನಾನು ಏನು ಮಾಡಬೇಕು ಹೇಳವ್ವ? ಮಾತಾಡಿಯವ್ವ, ಮಾತಾಡು. ಶಾಂತ, ಸರಿ ಆಯಿತು, ಒಳಗೆ ಬಾರವ್ವ. ಒಳಗೆ ಬಾ. ಒಳಗೆ ಕೂತ್ಕೊಂಡು ಅಳಿಯಂದ್ರು ನೀನು ಒಂಚೂರು ಕಾಫಿ ಗಿಪಿ ಕುಡಿದು ಅಳಿಯಂದ್ರಿಗೆ ಏನಾರು ತಿನ್ನಕ್ಕೆ ಕೊಟ್ಟು ಆಮೇಲೆ ಯಾರು ಮಾತಾಡಿವೆ ಬಾವ. ಒಳಗೆ ಬಾ ಹೋಗಿ. ಸಂಜೆ ಹೊತ್ತಲ್ಲಿ ಬಂದು ಹಿಂಗೆ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡು ಬಾಗ್ಲಲ್ಲಿ ನಿಂತ್ಕೊಬಾರ್ದು ಕಣವ. ಬಾ ಒಳಗೆ ಬಾ ಮಗಳ. ಸರಿ ನಡೀರಿ, ಒಳಗೆ ಹೋಗೋಣ ನಡೀರಿ. ನೀವು ಹೊತ್ತಾರಿಂದ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಒಳಗಡಿಗೆ ಹೋಗಿ ಒಂಚೂರು ಕಾಫಿ ಗಿಪಿ ಕುಡಿದು ಆಮೇಲೆ ಅವ್ವ ಅಪ್ಪಂಗೆಲ್ಲ ವಿಷಯ ಹೇಳಿದ್ರೆ ಆಯ್ತು. ನಡ್ರಿ, ಒಳಗೆ ನಡ್ರಿ. ನೋಡಿ ಶಾಂತ, ಒಳಗೆ ಹೋಗೋಣ ನೋಡಿ. ತೋಪಿ ನೋಡಿ, ಅಯ್ಯಂದ್ರೂ ಮಗಳನ್ನ ಒಳಗೆ ಕರ್ಕೊಂಡು ನೋಡಿ. ಊರವರೆಲ್ಲ ಹೊಲ್ತಾಯಿಂದವ ದನಗಳು ಹೊಡ್ಕೊಂಡು ಮನೆಗೆ ಬರ್ತಾ ಇರ್ತಾರೆ, ಎಲ್ಲ ನೋಡೋ ಹಂಗೆ ಮಾಡ್ಕೋಬೇಡಿ. ನೋಡಿ, ಅದೇನು ಒಳಗೆ ಕೂರ್ಸ್ಕೊಂಡು ಕೇಳೋಣ. ನೋಡಿ, ಒಳಗೆ ಕರ್ಕೊಂಡು ನೋಡಿ. ಅಯ್ಯೋ ಶಿವನೇ, ನಮಗೆ ಒಂದು ಹೊತ್ತಿದ್ರೆ ಇನ್ನೊಂದು ಹೊತ್ತಿಲ್ಲ. ಹಿಂಗೆ ಅಳಿಯ ಮಗಳು ಬಂದು ಬಾಗ್ಲಲ್ಲಿ ನಿಂತ್ಕೊಬಿಟ್ರೆ ಎದೆ ಜಸಕ್ಕಂತದೆ. ಇವಳು ಹಿಂದೆ ಇನ್ನೂ 3 ಗಂಡು 3 ಹೆಣ್ಣು ಮಕ್ಕಳವೆ. ಮದುವೆ ಇಲ್ಲ, ಮುಂಜಿ ಇಲ್ಲ. ಏನು ಮಾಡೋದು ಏನು ದೇವ್ರೆ? ನಾನು ಅನ್ಕೊಂಡಂಗೆ ಏನೂ ಆಗದೆ ಇರಲಪ್ಪ. ನಿನ್ನೇ ನಂಬಿದ್ದೀನಿ ತಂದೆ. ಶಾಂತ, ಬರವ, ಅಳಿಯಂದ್ರು ಕರ್ಕೊಂಡು ಒಳಗೆ ಬಾ. ಆಮೇಲೆ ಮಾತಾಡೋಣ ಬಾ, ಒಳಗೆ ಹೋಗೋಣ. ಅಯ್ಯೋ ಶಿವನೇ, ಇವರು ಒಳಗೆ ಬಂದು ಹಿಂಗೆ ಮಕ ಸಪ್ಪಗೆ ಮಾಡ್ಕೊಂಡಿರೋದು ನೋಡಿ ನನ್ನ ಜೀವ ಇನ್ನೂ ಹೊಡ್ಕತೈತಲ್ಲವ. ಮೊದಲೇ ಇವ್ರ ಮಾವ ಸಿಡ್ಕ, ಇಳ್ಕೊಂಡ್ರೆ ಆಗಲ್ಲ. ಇನ್ನು ನಾದ್ನೀರಂತೂ ಕೇಳೋದೇ ಬೇಡ. ಇವಳೇ ಕೂತರು ತಪ್ಪು ನಿಂತರು ತಪ್ಪು ಅಂತಿದ್ರು. ನಾವು ಇನ್ನೇನು ಮಾಡೋಕ್ಕಾಯ್ತದೆ? ಕೊಟ್ಟೆನ್ನು ಕೂಲು ಕೊರಗೆ ಅಂತ ಇದೆಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ ಥರ ಸುಮ್ಮನಿದ್ವಿ. ಆದರೆ ಇವತ್ತು ಹಿಂಗೆ ಬಂದು ನಿಂತವ್ರಿಬ್ರು. ಏನಾಯ್ತಪ್ಪ ದೇವರೇ? ನನ್ನಪ್ಪ ನಾನು ಅನ್ಕೊಳ್ದಂಗೆ ಆಗದೆ ಇರಲಪ್ಪ. ಎಲ್ಲ ಒಳ್ಳೇದಾಗಿರಲಿ ತಂದೆ, ಏನು ಕೆಟ್ಟದಾಗ್ದಾರೆ ನೋಡ್ಕೊಳಪ್ಪ ತಂದೆ. ನಿನ್ನ ಸನ್ನಿಧಿಗೆ ಬಂದು ನನ್ನ ಕೈ ಮಾಡಿಸ್ಕೊಬತ್ತೀನಿ ಕಣಪ್ಪ. ಅಳಿ ಅಂದರೆ ಕೂತ್ಕೊಳ್ಳಿ. ಇದ್ಯಾಕೆ ಇನ್ನೂ ಮಕ ಸಪ್ಪಗೆ ಮಾಡ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ತಗೊಮ್ಮ, ಹೋಗಿ ಒಂಚೂರು ಕಾಫಿ ಗಿಪಿ ತಗೊಬಂದ್ಕೊಡು ಅಳಿಯಂದ್ರಿಗೂ ಮಗಿಗೂ. ಇದೇನಪ್ಪ ಇದು? ದೇವ್ರೆ, ಕೂತ್ಕೊಳ್ಳಿ ಅಂತೇಳಿ ಗನ ಬಡ್ದಂಗೆ ಕೂತ್ಕೊಬಿಟ್ರಲ್ಲ. ಅಯ್ಯಯ್ಯಪ್ಪ, ಅಂಥದ್ದು ಏನಾಗಿರ್ಬೋದು ಅಲ್ಲಿ? ಏನಾದರೂ ಹೆಚ್ಚು ಕಮ್ಮಿ ಆಗಿ ಊರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಸುಮ್ಮನೆ ಇರ್ತಾರ? ಮಗಳು ಬಂದು ಮನೇಲಿ ಕೂತ್ಲು ಅಂದರೆ ಅಯ್ಯೋ ದೇವ್ರೆ, ನಮ್ಮಣ್ಣ ಇದನ್ನೇ ಕಾಯ್ತಿರ್ತಾರೆ. ಮೊದಲೇ ಕೂತರು ತಪ್ಪು ನಿಂತರು ತಪ್ಪು ಅಂತಾನೆ. ಏನಂತನೋ ಏನೋ ಶಿವನೇ. ಅಳಿ ಅಂದರೆ ಕಾಪಿ ತಗೊಳ್ಳಿ. ಅಳಿ ಅಂದರೆ ಕುಡೀರಿ. ಅವ್ವ, ನಂಗೆ ಕಾಪಿ ಗಿಪಿ ಏನು ಬೇಡ ಕಣವ, ನನಗೇನು ಬೇಡ. ಯಾಕವ್ವ ಬೇಡವೇ? ಸರಿ ಬಿಡು, ಅಡುಗೆ ಮಾಡ್ತೀನಿ, ಊಟನೇ ಮಾಡಿ ಬಂದೆ ಬಿಡು. ನೀನು ಅಳಿಯಂದ್ರುವೆ ಜೊತೆಲಿ ಕೂತ್ಕೊಂಡು ಊಟ ಮಾಡಿರಂತೆ. ಸುಮ್ಕಿರವ, ಏನು ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಇಲ್ವೇ? ನಾವೆಲ್ಲ ಇಲ್ವೇ? ಸುಮ್ಕಿರು. ಮಗ ಯಾಕಂಗೆ ಇಟ್ಕೊಂಡಿದ್ಯಾ? ಸುಮ್ಕಿರವ. ಶಾಂತ, ಸುಮ್ಮನಿರು, ಅಲ್ಬೇಡ, ಸುಮ್ಮನಿರು. ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಮಾತನಾಡಿದ್ದು ನಾನು, ಕರ್ಕೊಂಡ್ಬಂದಿದ್ದು ನಾನು. ನೀನು ಯಾಕೆ ಹೇಳ್ತೀಯ? ಸುಮ್ಮನೆ. ಯಾಕಪ್ಪ, ಏನಾಯಿತು? ಏನು ಮನೇಲಿ ಜಗಳ ಬಿಗ್ಲ ಆಡ್ಕೊಂಡ್ರೆ? ಯಾಕೆ ಕರ್ಕೊಂಡ್ಬಂದೆ? ಏನಪ್ಪ ಏನಾಯಿತು? ಮಾತಾಡು. ಅದು ಮಾವ, ಇವತ್ತು ನಮ್ಮ ಅಪ್ಪನ ಜೊತೆ ನಮ್ಮ ಮನೆಯವ್ರ ಜೊತೆ ನಮಗೆ ಜಗಳ ಆಯಿತು ಮಾವ. ಅದಕ್ಕೆ ಅವರು ನೀವು ಬೇಡ ನಡೀರಿ, ಎಲ್ಲಾದರೂ ಹೆಂಗಾದ್ರೂ ಬದುಕಿ ನನ್ನ ಜೊತೆ ಇರಬೇಡಿ ಅಂತ ಹೇಳಿ ನಮ್ಮಿಬ್ಬರು ಮನೆಯಿಂದ ಆಚೆ ಕಳಿಸಿದ್ರು ಮಾವ. ಅಯ್ಯೋ ಶಿವನಿ, ನನ್ನ ಕಂಡಂಗೆ ಆಗ್ಬಿಟ್ಟದೆ. ಏನು? ಮನೆಯಿಂದ ಆಚೆ ಹಾಕಿದ್ರೆ? ಅಯ್ಯೋ ಶಿವನಿ, ಅಂಥದ್ದೇನಾಯ್ತು ಅಳಿ ಅಂದರೆ? ಯಾಕೆ ಮನೆಯಿಂದ ಆಚೆ ಹಾಕಿದ್ರು? ಶಾಂತ, ಏನಾಯ್ತವ? ನೀನೇನಾರ ಅಂದ್ಯಾ ಆಡ್ದ್ಯಾ? ನಿನ್ನಿಂದ ಏನಾರ ತಪ್ಪಾಯ್ತಾ? ಏನವ? ಇಲ್ಲ ಅತ್ತೆ, ಅವಳೇನು ಮಾಡಿಲ್ಲ. ಇದು ನಂದೇ. ನಮ್ಮ ಅಪ್ಪನ ನನ್ನ ಮೇಲೆ ಸ್ವಲ್ಪ ಕೋಪ ಇತ್ತು. ಅವ್ರು ಹೇಳಿದ ಕೆಲಸ ನಾನು ಏನೂ ಮಾಡಲ್ಲ ಅನ್ನೋದೊಂದು ಕೋಪ ತುಂಬ ಇತ್ತು ಅತ್ತೆ. ನಾನು ಸುಮ್ಮನಿದ್ದೆ. ಆ ಕೋಪನ ಇವಳ ಮೇಲೆ ತೋರಿಸೋರು. ಹಾಗೆ ನನ್ನ ತಂಗಿರು ನನ್ನ ತಮ್ಮದಿರು ಎಲ್ಲ ಇವಳನ್ನ ಹೇಗೆ ಬೇಕು ಹಾಗೆ ನಡ್ಸ್ಕೊತಾ ಇದ್ರು. ನಾನು ನೋಡೋ ಅಷ್ಟು ದಿನ ನೋಡಿದೆ. ಯಾಕೆ ಅಂತ ತಿರುಗಿ ಕೇಳಿದ್ದಕ್ಕೆ ಈ ಥರ ಜಗಳ ತೆಗೆದು ಆಚೆ ಬರೋ ಹಂಗಾಯ್ತು ಅತ್ತೆ. ನಾನೇ ಏನು ಬೇಡ ಅಂತ ಅವಳನ್ನ ಕರ್ಕೊಂಡು ಸ್ವಾಭಿಮಾನದಲ್ಲಿ ಹೊರಗಡೆ ಬಂದ್ಬಿಟ್ಟೆ ಅತ್ತೆ.
ಬಂದಮೇಲೆ ಏನು ಮಾಡೋದು ಅನ್ನೋಂಗಾಗಿದೆ. ಇವಳು ಮೊದಲೇ ಬಸ್ರಿ ಬೇರೆ, ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅತ್ತೆ. ಏನು ಬಸ್ರಿನ? ಅಲ್ಲಕ್ಕನವ ಶಾಂತ, ಇಂಥ ಒಳ್ಳೆ ಸುದ್ದಿ ಹೇಳ್ತಾ ಇದೆಯಾ, ಆದರೆ ಈ ಥರ ಸಂದರ್ಭದಲ್ಲಿ ಹೇಳೋಂಗಾಗೋಯ್ತಲ್ವಾ. ಈಗ ಏನು ಮಾಡ್ತೀರಾ ಏನು? ನನಗೆ ಬಹು ಖುಷಿ ಆಯಿತು ಕಣವ, ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬಿಟ್ಟವ್ರಲ್ಲ ಅನ್ನೋದೇ ನನಗೆ ಬೇಜಾರು. ಈಗ ಏನು ಮಾಡ್ತೀರಾ, ಎಲ್ಲಿರ್ತೀರಾ, ಎಲ್ಲಿ ಹೋಗ್ತೀರಾ? ಹೊಸ ಜೀವನ ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣವ. ಅದೇ ಕಣವ, ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಈ ಟೈಮ್ನಾಗೆ ಎಲ್ಲಿ ಹೋಗೋದು, ಏನು ಮಾಡೋದು, ಅದೇ ಯೋಚನೆ ಆಗೋಗೈತೆ. ಅದಕ್ಕೆ ನಾನೊಂದು ಗಟ್ಟಿ ನಿರ್ಧಾರ ತಗೊಂಡಿದ್ದೀನಿ ಕಣವ. ಬೇಜಾರು ಮಾಡ್ಕೊಳ್ಬೇಡ ಕಣವ, ನಾವೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನಾನು ನಮ್ಮ ಮನೆಯವ್ರಿಗೂ ಅದನ್ನೇ ಹೇಳ್ಕೊಂಡು ಕರ್ಕೊಂಬಂದಿದ್ದೀನಿ ಕಣವ. ನಮ್ಮವ್ವ ನಮ್ಮ ಅಪ್ಪಯ್ಯ ನಮ್ಮ ಕಷ್ಟ ಅರ್ಥ ಮಾಡ್ಕೋತಾರೆ, ಇಲ್ಲಿರೋಕ್ಕೆ ನಮಗೆ ಜಾಗ ಕೊಡ್ತಾರೆ. ಬನ್ನಿ, ನಾವು ಹೊಸ ಬದುಕು ಕಟ್ಕೊಳ್ಳೋವರೆಗೂ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಕಣವ. ಇಲ್ಲೇ? ಅಲ್ಲ ಕಣ್ಮಗ, ಇಲ್ಲಿರ್ತೀರೆ, ಇಲ್ಲಿರೋಕ್ಕೆ ಯಾಕವ್ವ, ಯಾಕೆ ಹಂಗೆ ಕೇಳ್ತಾ ಇದೆಯಾ? ನಾವಿಲ್ಲಿರೋದು ಬೇಡವೇ? ಮತ್ತು ಎಲ್ಲೋಗನವ ನಾವಿವಾಗ? ನೀವೇ ಅಲ್ವೇ ದಿಕ್ಕು, ಅವರು ಓಡಿಸ್ಬಿಟ್ರು. ನೀವು ಹಿಂಗೆ ಮಾತಾಡಿದರೆ ನಾವು ಏನವ ಮಾಡಬೇಕು? ಒಂದು ಸ್ವಲ್ಪ ದಿನ ಕಣವ ನಾವು ಈ ಮನೇಲಿ ಇರ್ತೀವಿ. ಇಲ್ಲ ಅತ್ತೆ, ನಿಮಗೆ ತೊಂದರೆ ಆಗೋದಾದರೆ ನಾವಿಲ್ಲಿರಲ್ಲ. ಆದರೆ ಇವಳು ಬಸ್ರಿ ಅಲ್ವಾ, ಅದೊಂದು ಕಾರಣಕ್ಕೆ ನಾನು ಹ್ಞೂ ಅಂದ್ಕೊಂಡು ಬಂದೆ ಅಷ್ಟೇ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲೇ ಯಾವ್ದಾದ್ರು ಹೊಲದಲ್ಲೋ ಜಮೀನಲ್ಲೋ ಇಲ್ಲ ನಮ್ಮ ಜಮೀನಲ್ಲೋ ಗುಡ್ಸ್ಲಾಕೊಂಡಿರ್ತೀವಿ ಅಷ್ಟೇ. ಅಯ್ಯೋ ಹಂಗೆ ಕಂತೀರಾ, ಇರಲಿ ಬಿಡಿ. ನೋಡಿ, ನೀವು ಎಷ್ಟು ದಿನ ಆಯ್ತದೋ ಅಷ್ಟು ದಿನ ಇರಿ. ನಿಮ್ಮ ಜೀವನ ನೀವು ಕಟ್ಕೊಳ್ಳೋವರೆಗೂ ಇಲ್ಲಿರಿ. ನೋಡೋಣ ಇನ್ನೇನು ಮಾಡೋಕ್ಕಾಯ್ತದೆ. ಒಂದು ಸರಿ ನಿಮ್ಮ ಅಪ್ಪವ್ರ ಹತ್ರ ಮಾತಾಡಿ ನೋಡಿ ಏನಂತಾರೆ ಅಂತ. ಅಯ್ಯೋ ಶಿವನೇ, ಈ ಅಪ್ಪ ಬೇರೆ ಇರಿ ಅಂತಲ್ಲಪ್ಪ. ಏನು ಮಾಡೋದು? ಎಷ್ಟೇ ಆದರೂ ಮಗಳಲ್ವೇ, ಪ್ರೀತಿನೇ, ನನಗೂ ಪ್ರೀತಿನೇ. ಆದರೆ ಏನು ಮಾಡಲಿ, ಒಂದು ಹೊತ್ತು ತಿಂದರೆ ಇನ್ನೊಂದು ಹೊತ್ತಿಲ್ಲ. ಮಕ್ಕಳು ಇವಳಿಂದ ಇನ್ನೂ 6 ಮಕ್ಕಳವೆ, ಅವಕ್ಕೆ ಕೊಡೋಣ. ಇವಳು ಬೇರೆ ಬಸ್ಸಿ, ಇವಳಿಗೆ ಕೊಡೋಣ. ಇಲ್ಲ ಮನೇಲಿರೋ ಅಳಿ ಅಂದ್ರೇ ನೋಡ್ಕೊಳ್ಳೋಣ. ಏನಪ್ಪ, ಕೈಯಲ್ಲಿ ಬಿಡುಗಾಸಿಲ್ಲ, ತಿನ್ನೋಕೆ ಅನ್ನ ಇಲ್ಲ. ಇಂಥ ಟೈಮಲ್ಲಿ ಇಂಥ ಪರೀಕ್ಷೆ ಇಟ್ಬಿಟ್ಟಲ್ಲಪ್ಪ ದೇವರೇ. ಅಲ್ಲ, ಅದು ಶಾಂತ, ನೀನು ಇಲ್ಲಿದ್ದರೆ ಅವ್ರು ಏನಂತಾರೆ? ಎಷ್ಟೇ ಆದರೂ ಗಂಡನ ಮನೇಲಿ ಒಂದು ಮಾತು ಬರ್ತದೆ ಹೋಯ್ತದೆ ಕಣವ. ಅಲ್ಲೇ ಇದ್ದು ಜಯಿಸ್ಕೊಂಡು ಹೋಗ್ಬೇಕು ಹೊರತು ನೀನು ಇಲ್ಲಿ ಬಂದು ಕುತ್ಕೊಬಿಟ್ರೆ ಊರಿನವರೆಲ್ಲ ಏನಂತಾರವ್ವ ಶಾಂತ? ನಿನ್ನ ಹಿಂದೆ ಇನ್ನೂ 6 ಜನ ಮಕ್ಕಳವ್ರೆ. ನೋಡು, ಯೋಚನೆ ಮಾಡು. ಇಲ್ಲ ಕಣವ, ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನನ್ನ ತಂಗಿಯನ್ನ, ನನ್ನ ತಮ್ಮದನ್ನ ನಾವು ನಮ್ಮ ಮಕ್ಕಳು ಅಂತಲೇ ನೋಡ್ಕೊತೀವಿ ಕಣವ. ನೀನೇನು ಯೋಚನೆ ಮಾಡಬೇಡ ಕಣವ. ಒಂದು ಸ್ವಲ್ಪ ದಿನ ನಾವಿಲ್ಲಿ ಇರ್ತೀವಿ ಕಣವ, ನಿನ್ನ ದಮ್ಮಯ್ಯ. ಅತ್ತೆ, ಒಂದು ಸ್ವಲ್ಪ ದಿನ ಅಷ್ಟೇ ಅತ್ತೆ, ಆಮೇಲೆ ನೀವು ಇರಿ ಅಂದರು ನಾವಿರೋದಿಲ್ಲ ಅತ್ತೆ, ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಆಯ್ತಪ್ಪಮ್ಮ, ಯಾಕೆ ಇರಲಿ ಬಿಡು. ಅವರೇ ಮೊದಲು ದಿಕ್ಕೆಟ್ಟು ಬಂದವರೇ, ಅವ್ರ ಮುಂದೆ ಹೋಗಿ ನೀನು ಹಂಗಂದ್ರೆ ಅವ್ರ ಮನಸ್ಸಿಗೆ ಏಟು ನೋವಾಗಕ್ಕಿಲ್ಲ. ಏನು, ಒಂದು ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಅವ್ರ ಜೀವನ ಅವ್ರು ಕಟ್ಕೊಂಡು ಹೋಯ್ತಾರೆ ಅಷ್ಟೇ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ನಾವು ಮಾಡೋದು. ಏನಿರುತ್ತೆ ಅದನ್ನು ತಿಂತಾರೆ, ನೋಡೋದು. ಹುಡ್ಸಿದ್ದೇವ್ರು ಹುಲ್ ಮೇಯ್ಸಲ್ವಾ? ನೀನು ಅದಕ್ಕೆ ಹಂಗೆ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗಕ್ಕಿಲ್ವ ಈ ಟೈಮಲ್ಲಿ? ಅಯ್ಯೋ ಹಂಗಲ್ಲ ಕಣಿ, ನಾನು ಹೇಳಿದ್ದು ಅವಳು ಬಸ್ರಿ ಬೇರೆ, ನಮಗೆ ಒಂದು ಹೊತ್ತಿಂದರೆ ಇನ್ನೊಂದು ಹೊತ್ತಿಲ್ಲ. ಈ ಟೈಮಲ್ಲಿ ಅವಳನ್ನ ನಮ್ಮಂಗೆ ಉಪವಾಸ ಕೆಡಬೇಕಾಯ್ತದೆ. ಏನು ಮಾಡೋದು? ಹಾಳಾದಿ ಬಡಿಸ್ತಾನ, ಅದಕ್ಕೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ ಅತ್ತೆ, ನೀವೇನು ಅನ್ಕೋಬೇಡಿ. ನಾನು ಈ ಮನೇಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಾನೇ ದುಡ್ದು ನನ್ನ ಆದ್ನೀರನ್ನ, ನನ್ನ ಮೈದ್ನೀರನ್ನ ಸ್ವಂತ ನನ್ನ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊತೀನತ್ತೆ. ಅವ್ರ ಬಟ್ಟೆಗೆ ಏನು ಕಮ್ಮಿ ಆಗದೆ ಇರುತ್ತಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನತ್ತೆ. ನೀವೇನು ಯೋಚನೆ ಮಾಡಬೇಡಿ. ಸದ್ಯಕ್ಕೆ ನಮಗೆ ಇಲ್ಲಿ ಸ್ವಲ್ಪ ದಿನ ಇರೋಕ್ಕೆ ಬಿಟ್ಟರೆ ಸಾಕು. ಅಯ್ಯಯ್ಯೋ, ಇಲ್ಲ ಅಲ್ಲಿ ಅಂದರೆ ನಮಗೂ ಸಂತೋಷವೇ. ಅವರೇ ಇರಿ ಅಂದಮೇಲೆ ನಮ್ದಿಂದ ಏನೈತೆ, ಇರಲಿ ಬಿಡಿ. ನೀವು ಅವಳ ಮಾತಿಗೆ ತಲೆ ಕೆಡಿಸ್ಕೊಬೇಡಿ. ಅಳಿ ಅಂದರೆ ಅವಳು ಹಂಗೆ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋಕ್ಕಿಲ್ಲ. ನೀವಿರಿ, ಎಷ್ಟು ದಿನ ಬೇಕೋ ಅಷ್ಟು ದಿನ ಈ ಮನೇಲಿರಿ. ಹೊಸ ಜೀವನ ಕಟ್ಕೊಳ್ಳೋವರೆಗೂ ಈ ಮನೇಲಿರಿ. ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ. ಹೇಳಿ ಅಂದರೆ ಆ ಹುಡುಗಿ ಬೇರೆ ಬಸ್ರಿ, ಏನು ಮಾಡೋದು? ಅದು ಒಂದೇ ನಮಗೆ. ಏನೇ ಆದರೂ ಗಂಡನ ಮನೇಲಿ ಇರಬೇಕು, ತವ್ರ ಮನೇಲಿದ್ದರೆ ಜನ ಆಡ್ಕೋತಾರೆ ಅನ್ನೋದಷ್ಟೇ ಅವಳು ಯೋಚನೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಹೇಳಿ ಅಂದರೆ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಈ ಮನೇಲಿರಿ. ಸರಿಯಪ್ಪ, ನಾನು ಹೆದರ್ಕೊಬಿಟ್ಟಿದ್ದೆ ಎಲ್ಲಿ ನೀವೇನಂತೀರೋ ಅಂತ. ನೀವೆಷ್ಟು ಧೈರ್ಯ ಹೇಳಿದ್ಮೇಲೆ ನಾವೇನೂ ಇಲ್ಲಪ್ಪ, ಚೆನ್ನಾಗಿ ಬದುಕಿ ತೋರಿಸ್ತೀವಿ. ಮಕ್ಕಳಲ್ಲವ ಹಂಗಂತ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲ ಎಲ್ಲೋಗ್ಯವ್ರೆ, ಎಲ್ಲ ಹೊಲ್ತಕ್ಕೆ ಹೋಗೋರೆ ಕಣವ. ಇವತ್ತು ಆಲೂಗಡ್ಡೆ ಕೀಳ್ತಾ ಇದ್ರ ನಿಮ್ಮ ದೊಡ್ಡಪ್ಪ ಮನೆಯ, ಅದಕ್ಕೆ ಅಲ್ಲಿ ಹೋಗವ್ರೆ. ಅಲ್ಲೇ ಕುಣ್ಕೊಂಡು ಆಡ್ಕೊಂಡು ಬರ್ತೀವಿ ಅಂತ ಬರ್ತಾರೆ. ಇನ್ನೇನು ಬರೋ ಟೈಮ್ ಆಯಿತು. ಸರಿ, ನೀವು ಬನ್ನಿ ಊಟ ಮಾಡಿ. ಅದನ್ನೇ ನೆನ್ಕೊಂಡು ಕೂತ್ಕೊಂಡ್ರೆ ಆಗೋಕ್ಕಿಲ್ಲ. ಈಗ ಊಟ ಮಾಡಿ ಬನ್ನಿ. ಬೆಳಗ್ಗಿಂದ ತಿಂದಿದ್ದೀರೋ ಇಲ್ವೋ ಏನೋ, ಬನ್ನಿ ಊಟ ಮಾಡಿ. ನಡಿ ಮಗ, ನಡೀರಿ. ಹೇಳಿ ಅಂದರೆ ಊಟ ಮಾಡೋಗಿ. ಸರಿ ಮಾವ, ಆಯಿತು. ಭಾಷೆ ಅಂತ ಓಕೆ ಫ್ರೆಂಡ್ಸ್, ನಾಳೆ ನನ್ನ ತಂಗಿಯರನ್ನ, ನನ್ನ ತಮ್ಮದೇವ್ರನ್ನ
ಪರಿಚಯ ಮಾಡಿಸ್ತೀನಿ. ಮತ್ತು ಇಲ್ಲಿ ನಡೆದಿರೋದನ್ನು ಆದಷ್ಟು ನೈಜವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಫ್ರೆಂಡ್ಸ್, ನಮ್ಮನ್ನು ನೀವೇ ಬೆಳೆಸಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್. ಅದೇ ಥರ ನಾನು ಯಾವಾಗಲೂ ಒಂದು ಒಗಟು ಕೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಎಪಿಸೋಡ್ ಆಗಿ ಕೊನೆಯಲ್ಲಿ ಒಂದು ಒಗಟು ಕೇಳ್ತೀನಿ. ಯಾಕೆಂದರೆ ಆ ಒಗಟು ಅನ್ನೋ ಸೊಗಡು ಯಾರು ಬಿಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದೊಂದನ್ನು ಪ್ರಯತ್ನ ಪಡ್ತಾ ಇದ್ದೀನಿ. ಬಿಳಿ ಸರದಾರನಿಗೆ ಕಪ್ಪು ಟೋಪಿ, ಹಾಗಂದರೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದಷ್ಟು ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.